ನಮಸ್ಕಾರ. ನಾನು ನಿಮ್ಮ ರೂಪಾ ಗುರುರಾಜ್. ನೀರಿನ ಕಥೆಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ನಿಮ್ಮ ಜೊತೆ ಇದ್ದೇನೆ. ಭಾರತದ ಅನೇಕ ರಾಜ್ಯಗಳಲ್ಲಿ, ವಿಶೇಷವಾಗಿ ಹಳ್ಳಿಗಳಲ್ಲಿ ನೀರಿಗೆ ಅದೆಷ್ಟು ಬರಗಾಲ ಇದೆ ಗೊತ್ತಾ? ಆ ವಿಶೇಷ ಹಳ್ಳಿಗಳಲ್ಲಿ ಇರುವಂಥ ಹೆಣ್ಣು ಮಕ್ಕಳು ದಿನದಲ್ಲಿ 4ರಿಂದ 6 ಗಂಟೆಯ ಕಾಲ ಬರೀ ನೀರನ್ನು ತರೋದಕ್ಕೆ ವ್ಯಯಿಸ್ತಾ ಇದ್ದಾರೆ. ಮನೆಗೆ ಬೇಕಾಗುವಂಥ 30ರಿಂದ 40 ಲೀಟರ್ ನೀರನ್ನು ತಲೆಯ ಮೇಲೆ ಹೊತ್ತು ತರೋದಕ್ಕೆ ಈ ಹೆಣ್ಮಕ್ಳು 6 ಗಂಟೆ ಕಳೀತಾ ಇದ್ದಾರೆ ಅಂದರೆ ಅವರ ದೈಹಿಕ ಆರೋಗ್ಯ ಏನಾಗ್ಬೋದು ನೀವೇ ಯೋಚನೆ ಮಾಡಿ. ಅವರ ಕುತ್ತಿಗೆ, ಬೆನ್ನು ಇದೆಲ್ಲವೂ ಕೂಡ ಇಂಜೂರ್ ಆಗುವಂಥ ಸಾಧ್ಯತೆಗಳಿದೆ. ಇಂಥದ್ರಲ್ಲೇ ನಮ್ಮ ಹೆಣ್ಣು ಮಕ್ಕಳು ತೋರಿಸಿರುವಂಥ ಧೈರ್ಯವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಕೇರಳದಲ್ಲಿ ಬರೀ ಹೆಣ್ಣು ಮಕ್ಕಳು ಸೇರಿಕೊಂಡು ವಿಶೇಷವಾಗಿ ತಮ್ಮ ಕೈಯಿಂದ ಸುಮಾರು 100 ಬೋರ್ವೆಲ್ಗಳನ್ನು ತೋಡಿಸಿದ್ದಾರೆ. 100 ಬೋರ್ವೆಲ್ ಅಂದರೆ ಇದು ಖಂಡಿತ ಹುಡುಗಾಟ ಅಲ್ಲ. ಹಾಗೆ ಮಧ್ಯಪ್ರದೇಶದ ಖಾಂಡ್ವಾ ಅನ್ನುವಂಥ ಒಂದು ಜಾಗದಲ್ಲಿ ಹೆಣ್ಣು ಮಕ್ಕಳು ತಾವೇ 40 ಗಂಟೆಯಲ್ಲಿ ಒಂದು ಬಾವಿಯನ್ನು ತೋಡಿದ್ದಾರಂತೆ. ಅಲ್ಲಿ ನೀರಿಗೆ ಅದೆಷ್ಟು ಬರಗಾಲ ಇದೆ ಅಂದರೆ ಈ ಹೆಣ್ಣು ಮಕ್ಕಳು ಒಂಚೂರು ಧೈರ್ಯ ಕಳ್ಕೊಳ್ದೆ 40 ಗಂಟೆಗಳಲ್ಲಿ ಒಂದು ಬಾವಿಯನ್ನು ತೋಡಿದ್ದಾರೆ. ಮತ್ತು ಇದೇ ರೀತಿ ನಾವು ಇನ್ನೂ ಸಾಕಷ್ಟು ಬಾವಿಗಳನ್ನು ತೋಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೀರಿನ ಈ ಬರಗಾಲಕ್ಕಾಗಿ ಅಥವಾ ಈ ಕಷ್ಟಕ್ಕಾಗಿ ಸರ್ಕಾರದ ಮೇಲೆ ಅಥವಾ ದೇವರ ಮೇಲೆ ಹೊಣೆಯನ್ನು ಹಾಕದೆ ತಾವೇ ಪರಿಹಾರವನ್ನು ಕಂಡುಕೊಳ್ತಾ ಇರುವಂಥ ಈ ಹೆಣ್ಣು ಮಕ್ಕಳ ಧೈರ್ಯ ಮತ್ತು ಆತ್ಮಸ್ಥೈರ್ಯ ನಮ್ಮೆಲ್ಲರಿಗೂ ಕೂಡ ಮಾದರಿ. ಏನಂತೀರಿ? ಜಲದ ಸಂರಕ್ಷಣೆ ಜಾಗೃತಿಗಾಗಿ ಪರ್ಯಾವರಣ ಸಂರಕ್ಷಣಾ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿಯಾನ ಯಶಸ್ವಿಗೊಳಿಸೋಣ.